ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಪ್ಪಂಗೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಫಸ್ಟ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿನ ತುಂಬಾ ನೀಟಾಗಿರೋದನ್ನ ತಗೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಪುದೀನೂ ಅಷ್ಟೇ. ಈಗ ಒಂದು 4 ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಣ್ಣು ಉರಿಯುತ್ತೆ ಫ್ರೆಂಡ್ಸ್. ಹುಷಾರಾಗಿ ಮಾಡ್ಕೋಬೇಕು, ನಾವು ನಿಧಾನಕ್ಕೆ ಮಾಡ್ಕೋಬೇಕು, ಕಣ್ಣು ಉರಿಯುತ್ತೆ ಫ್ರೆಂಡ್ಸ್. ಒಂದು 4 ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿರೋದ ಈ ನಡುವೆ ಚೆನ್ನಾಗೇ ಬರ್ತಿಲ್ಲ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಜಾಸ್ತಿನೇ. ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯನೇ ಆಗುತ್ತೆ ಫ್ರೆಂಡ್ಸ್. ಕೈ ಮೇಲೆ ಕೊಯ್ಕೊಂಡ್ಬಿಡ್ತೇನೇನೋ ಅನ್ನೋ ಭಯ ಆಗಿತ್ತು ಫ್ರೆಂಡ್ಸ್. ನಮ್ಮಮ್ಮ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್, ಸಜೆಸ್ಟ್ ಮಾಡಿದ್ರು ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಕಟ್ ಆಯ್ತು ಫ್ರೆಂಡ್ಸ್. ಒಂದು ತಟ್ಟೆ ತಗೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು 4 ಟೊಮೊಟೊ, ಕೆಂಪು ಟೊಮೊಟೊ ತಗೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಾಡ್ಬೇಕಾದ್ರೆ ಹುಷಾರು ಫ್ರೆಂಡ್ಸ್. ಕೈ ಮೇಲೆ ಚಾಕು ಬಂದ್ರೆ ಕೈ ಕಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಆದ್ರೆ ಸ್ವಲ್ಪ ಭಯ ಆಯ್ತು ಫ್ರೆಂಡ್ಸ್. ಎಲ್ಲ ಕಟ್ ಆಯ್ತು ಕೊನೆಗೆ. ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಶುಂಠಿನ ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ 2 ಶುಂಠಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂತೀನಿ ಫ್ರೆಂಡ್ಸ್. ಯಾಕಂದ್ರೆ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗ್ಬೇಕಲ್ವಾ, ಅದಕ್ಕೆ ಕಟ್ ಮಾಡ್ಬೇಕಾದ್ರೆ ಇದು ಅಷ್ಟೇ ಫ್ರೆಂಡ್ಸ್. ತುಂಬಾ ಶಾರ್ಪ್ ಇತ್ತು ನಮ್ಮ ಮನೇಲಿ ಚಾಕು. ನಾವು ತುಂಬಾನೇ ಭಯ ಆಗ್ತಾ ಇತ್ತು ಗೊತ್ತಾ. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡೆ ಫ್ರೆಂಡ್ಸ್. ಅದೇ ತರ ಬೆಳ್ಳುಳ್ಳಿನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಆ ಬೆಳ್ಳುಳ್ಳಿನೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೈಯೆಲ್ಲ ನೋವಾಗುತ್ತೆ ಫ್ರೆಂಡ್ಸ್ ಕಟ್ ಮಾಡ್ಬೇಕಾದ್ರೆ. ಅದು ಪಪ್ಪಂಗೋಸ್ಕರ ಮಾಡ್ಬೇಕಲ್ವಾ, ನನ್ನ ಪ್ರೀತಿ ಪಪ್ಪ ಅಲ್ವಾ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಸ್ವಲ್ಪ ಸೋಂಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಏಲಕ್ಕಿ, ಇದಿಷ್ಟನ್ನು ನಾವು ರುಬ್ಬಕ್ಕೆ ಹಾಕೋತೀವಿ ಫ್ರೆಂಡ್ಸ್. ಇದೇ ತರ ನಾವು ಅಪ್ಪ ಹೇಳ್ಕೊಟ್ಟಿರೋದು. ಸ್ವಲ್ಪ ಈರುಳ್ಳಿ, 1-2 ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಂಗೆ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ಅಂತಾರೆ ಪಾಪ. ಇದಕ್ಕೆಲ್ಲ ಪಲಾವ್ ಸಾಮಾನು ಫ್ರೆಂಡ್ಸ್. ಅಂಗಡಿಯಿಂದ ತಂದಿದ್ದೆ ಪಾಕೆಟ್ ಅಲ್ಲಿ, ಅದು ಪೂರ್ತಿ ಹಾಕ್ಬಿಟ್ಟೆ. ಈಗ ಈರುಳ್ಳಿ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಜೊತೆ ಕೊತ್ತಂಬರಿನೂ ಹಾಕಿದ್ದೀನಿ ಫ್ರೆಂಡ್ಸ್. ಪುದೀನೂ ಹಾಕಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬ್ರೌನ್ ಕಲರ್ ಬರಬೇಕು. ಈಗ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಲೀನ್ ಪೂರ್ತಿ ಹಾಕೊಡ್ಬೇಕು ಫ್ರೆಂಡ್ಸ್. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಫ್ರೆಂಡ್ಸ್. ನಾನು ಹೈಟ್ ಸಾಗಲ್ಲ ಫ್ರೆಂಡ್ಸ್. ಟೊಮೆಟೊ ಹಾಕ್ತೆ ಫ್ರೆಂಡ್ಸ್. ಈಗ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಫ್ರೆಂಡ್ಸ್. ನಮ್ಮ ನಮಗೋಸ್ಕರ ಸೂಪರ್ ಆಗಿರೋ ಚಿಕನ್ ತಂದಿದ್ರು, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಮನು, ನಿಂಗೆ ಥ್ಯಾಂಕ್ಸ್ ಮನು. ಲೆಗ್ ಪೀಸ್ ಎಲ್ಲ ತಂದಿದ್ದಕ್ಕೆ ಥ್ಯಾಂಕ್ಸ್ ಮನು. ಲೆಗ್ ಪೀಸ್ ಈಗ ಸ್ವಲ್ಪ ಉಪ್ಪು ಹಾಕೋಣ ಫ್ರೆಂಡ್ಸ್. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಮಸಾಲೆ ಜಾಸ್ತಿ ಆಯ್ತು ಫ್ರೆಂಡ್ಸ್. ಆದ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಮಸಾಲೆ ಜಾಸ್ತಿನೇ ಬೇಕಾಗುತ್ತೆ. ಗರಂ ಮಸಾಲ, ಧನಿಯಾ ಪುಡಿ, ಮತ್ತೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಅಕ್ಕಿ ನೋಡ್ಕೊಂಡು ನೀರು ಹಾಕ್ಬೇಕು ಫ್ರೆಂಡ್ಸ್. ಈಗ ತೊಳೆದು ಅಕ್ಕಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಆದ್ಮೇಲೆ ಕ್ಲೀನಾಗಿ ತಿರುಗಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಚೆನ್ನಾಗಿ. ಅದ್ರ ಕೊನೆಯಲ್ಲಿ ನಾವು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಕಟ್ ಮಾಡ್ಕೊಂಡು ಅದನ್ನ ಮೇಲೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಫ್ಲೇವರ್ ಬೇರೆ ತರನೇ ಬರುತ್ತೆ ಫ್ರೆಂಡ್ಸ್ ಇದು. ಹೌದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೇಕು ಫ್ರೆಂಡ್ಸ್, ಒಂದ್ಸರಿ ಈ ತರ ಮಾಡಿ ನೋಡಿ ಫ್ರೆಂಡ್ಸ್. ಈಗ ವಿಡಿಯೋ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕಷ್ಟ ಆಯ್ತು, ತೂಕ ಜಾಸ್ತಿ ಇದೆ ನಮ್ಮ ಮನೇಲಿ ಕುಕ್ಕರ್ದು ಲಿಡ್. ಸ್ವಲ್ಪ ಕಷ್ಟ ಆಯ್ತು. ಅಯ್ಯೋ ಅಮ್ಮ 3 ವಿಜಿಲ್ ಹಾಕ್ಸ್ಬೇಕು. ಅಮ್ಮಂಗೆ ಹೇಳಿದ್ದೀನಿ, ಅಮ್ಮ ಹಾಕ್ಸ್ತಾರೆ. ಈಗ ವಿಜಿಲ್ ಹಾಕ್ತಾ ಇದ್ದೀನಿ. 3 ವಿಜಿಲ್ ಹೊಡಿಸ್ಬೇಕು. 2 ವಿಜಿಲ್ ಹೊಡಿಸ್ಕೊಂಡು ಬಿಟ್ರು ಸಾಕು, ಇಲ್ಲ 3 ವಿಜಿಲ್ ಹೊಡಿಸ್ಬೇಕು. ಆಯ್ತು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಅಲ್ವಾ, ಗುಮ್ ಅಂತ ಇದೆ ಫ್ರೆಂಡ್ಸ್. ಲೆಗ್ ಪೀಸ್ ನಾವು ಅಪ್ಪಂಗೆ ಬಡಿಸ್ಬಿಡ್ತೀನಿ. ಪಾಪ ಹೆಂಗಿದೆ ಪಾಪ?